ಕೊಲೆ ಆರೋಪಿ ದರ್ಶನ್ ಪತ್ನಿಗೆ ಯಾಕೆ ವಿವಿಐಪಿ ದರ್ಶನ? ಸಾಮಾನ್ಯರಂತೆ ದರ್ಶನ್ ಪಡೆದ್ರೆ ಆಗ್ತಿರ್ಲಿಲ್ವಾ ಅಂತ. ಅವರಿಗೆ ವಿವಿಐಪಿ ದರ್ಶನ ಆದ್ರೆ ನಾವೇನ್ ಮಾಡಿದ್ದೇವೆ? ಚರ್ಚೆಗೀಡಾಗ್ತಾ ಇದೆ ನಟ ದರ್ಶನ್ ಪತ್ನಿ ವಿವಿಐಪಿ ದರ್ಶನ ವಿಚಾರ. ಕೊಲೆ ಆರೋಪಿ ದರ್ಶನ್ ಪತ್ನಿಗೆ ಯಾಕೆ ವಿವಿಐಪಿ ದರ್ಶನ? ಸಾಮಾನ್ಯರಂತೆ ದರ್ಶನ ಪಡೆದ್ರೆ ಆಗ್ತಿರ್ಲಿಲ್ವಾ? ಅವರಿಗೆ ವಿವಿಐಪಿ ದರ್ಶನ ಆದ್ರೆ ನಾವೇನ್ ಮಾಡಿದ್ದೇವೆ? ಕೊಲೆ ಆರೋಪಿಯ ಹೆಂಡತಿಗೆ ಯಾಕೆ ವಿಐಪಿ ದರ್ಶನ ಕೊಡಿಸ್ಬೇಕು? ವಿಜಯಲಕ್ಷ್ಮಿ ವಿವಿಐಪಿ ದರ್ಶನದ ಬಗ್ಗೆ ಭಕ್ತರಿಂದ ಅಪಸ್ವರ. ಇದನ್ನ ನಾವ್ ಹೇಳ್ತಿಲ್ಲ, ಜನ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಇದೇ ಚರ್ಚೆ ಆಗ್ತಾ ಇದೆ. ಕೊಲೆ ಆರೋಪಿಯ ಹೆಂಡತಿ ಆದಂತ ಪತ್ನಿ ಆದಂತ ವಿಜಯಲಕ್ಷ್ಮಿ ದರ್ಶನ್ಗೆ ವಿಐಪಿ ದರ್ಶನ ಯಾಕೆ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ ವಿಐಪಿ ದರ್ಶನಕ್ಕೆ ಅಂತಂದ್ರೆ ನಾವೇನ್ರಿ ಮಾಡಿದೀವಿ, ನಮಗೂ ಅವಕಾಶ ಮಾಡಿಕೊಡ್ಲಿ ಅಲ್ಲ. ಜೈಲಿನಲ್ಲಿರುವಂತ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಯಾಕೆ ವಿಐಪಿ ದರ್ಶನ ಕೊಡಿಸ್ಬೇಕು? ಆಯ್ತಪ್ಪ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಸೆಲೆಬ್ರಿಟಿ, ಒಂದು ದೊಡ್ಡ ಮಟ್ಟ ಸಿನಿಮಾ ರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಯಶಸ್ಸನ್ನ ಮಾಡ್ಕೊಂಡಿದ್ರು, ಒಂದು ದೊಡ್ಡ ಯಶಸ್ಸನ್ನ ಪಡ್ಕೊಂಡಂಥವ್ರು. ಬಟ್ ಈಗ ಸದ್ಯಕ್ಕೆ ದರ್ಶನ್ ಪರಿಸ್ಥಿತಿ ಹೇಗಿದೆ? ಒಂದು ಕೊಲೆಯ ಆರೋಪದಲ್ಲಿ ಜೈಲನ್ನ ಸೇರಿದ್ದಾರೆ. ಅಂಥವ್ರ ಹೆಂಡತಿಗೆ ಯಾಕೆ ವಿಐಪಿ ದರ್ಶನ ಕೊಡಿಸ್ಬೇಕು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನಾವು ಹೇಳ್ತಾ ಇರೋದಲ್ಲ, ಜನ ಇದ್ರ ಬಗ್ಗೆ ಪ್ರಶ್ನೆಯನ್ನ ಎತ್ತಾ ಇದ್ದಾರೆ. ಅವರಿಗೆ ದರ್ಶನ ಮಾಡಿಕೊಡ್ತಾರೆ ಅಂದ್ರೆ ನಾವೇನ್ರಿ ಮಾಡಿದೀವಿ? ನಮಗೂ ಕೂಡ ದರ್ಶನ ಮಾಡಿಸ್ಕೊಡಿಸ್ಲಿ ಅಲ್ವಾ? ಚಾಮುಂಡೇಶ್ವರಿ ಬೆಟ್ಟಕ್ಕೆ ಇವತ್ತು ಭೇಟಿಯನ್ನ ನೀಡ್ತಾರೆ. ಆಷಾಢ ಶುಕ್ರವಾರ ಚಾಮುಂಡಿ ದರ್ಶನ ಪಡೆದ ವಿಜಯಲಕ್ಷ್ಮಿ. ನಾಡದೇವಿಯ ದರ್ಶನ ಪಡೆದ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಅಳಿಯ ಚಂದನ್ ಜೊತೆ ದೇಗುಲಕ್ಕೆ ಬಂದಿದ್ದ ವಿಜಯಲಕ್ಷ್ಮಿ ದರ್ಶನ್. ವಿವಿಐಪಿ ಸಾಲಲ್ಲಿ ನಿಂತು ದೇವಿ ದರ್ಶನ ಪಡೆದ ವಿಜಯಲಕ್ಷ್ಮಿ ದರ್ಶನ್. ಜೈಲಲ್ಲಿರುವ ಗಂಡ ದರ್ಶನ್ ಬಿಡುಗಡೆಗಾಗಿ ಪ್ರಾರ್ಥಿಸಿದ ವಿಜಯಲಕ್ಷ್ಮಿ. ಕಳೆದ ಆಷಾಢದಲ್ಲಿ ಜಾಮೀನಿನ ಮೇಲೆ ಹೊರಗಿದ್ದ ಚಾಲೆಂಜಿಂಗ್ ಸ್ಟಾರ್ ಕಳೆದ ವರ್ಷ ಆಷಾಢ ಶುಕ್ರವಾರದಂದು ದೇವಿ ದರ್ಶನ ಪಡೆದಿದ್ದ ದರ್ಶನ್. ಆದ್ರೆ ಈ ಬಾರಿ ಮತ್ತೆ ಜೈಲಿನಲ್ಲಿರುವ ಆರೋಪಿ ದರ್ಶನ್. ಪತಿಯ ಅನುಪಸ್ಥಿತಿಯಲ್ಲಿ ಚಾಮುಂಡಿ ದರ್ಶನ ಪಡೆದ ವಿಜಯಲಕ್ಷ್ಮಿ. ಇವತ್ತು ಆಷಾಢ ಶುಕ್ರವಾರ ಚಾಮುಂಡಿ ದರ್ಶನವನ್ನ ಪಡೆಯೋದಕ್ಕೆ ಎಲ್ಲರೂ ಕೂಡ ಚಾಮುಂಡೇಶ್ವರಿ ದರ್ಶನವನ್ನ ಪಡೆಯಬೇಕಪ್ಪ. ಇವತ್ತು ಆಷಾಢ ಶುಕ್ರವಾರ ಒಳ್ಳೆಯ ದಿನ, ದರ್ಶನವನ್ನ ಪಡೆದುಕೊಳ್ಬೇಕು, ದೇವಿಯ ದರ್ಶನ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಅದೇ ರೀತಿಯಾಗಿ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ಬಾರಿನೂ ಕೂಡ ವಿಜಯಲಕ್ಷ್ಮಿ ಹೋಗಿದ್ದು, ಅಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದು ಎಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ಇನ್ನು ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಂಥ ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿ ಹೋಗಿ ಚಾಮುಂಡಿಯ ದರ್ಶನ ಪಡೆದಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಬಟ್ ಇಲ್ಲಿ ಬರ್ತಾ ಇರುವಂಥ ಪ್ರಶ್ನೆ ಏನು ಅಂದರೆ, ದರ್ಶನ್ ಅನ್ನುವಂಥವ್ರು ಈಗ ಒಬ್ಬ ಕೊಲೆಯ ಆರೋಪಿ, ಅವರ ಹೆಂಡತಿಗೆ ಯಾಕೆ ಈ ದರ್ಶನ ಅಂತ ಪ್ರಶ್ನೆ ಕೇಳಿ ಬರ್ತಾ ಇದೆ. ಇದೀಗ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಚಾಮುಂಡೇಶ್ವರ ದರ್ಶನವನ್ನ ಪಡೆದುಕೊಂಡ್ರು. ಏನೆಲ್ಲ ಅಪ್ಡೇಟ್ಸ್ ಇದೆ ಸಂದೀಪ್ ಈ ಬಗ್ಗೆ? ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರದ ಸಂಭ್ರಮಾಚರಣೆ ಮನೆ ಮಾಡಿದೆ. ಬೆಳಗ್ಗೆಯಿಂದಲೂ ಕೂಡ ಸಾಗರೋಪಾದಿಯಲ್ಲಿ ಎಲ್ಲರೂ ಕೂಡ ಒಂದು ದರ್ಶನವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಸೆಲೆಬ್ರಿಟಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡ ಒಬ್ಬೊಬ್ಬರಾಗೆ ಬಂದು ಇವತ್ತು ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಚಾಮುಂಡೇಶ್ವರಿ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದರಂತೆ ಏನು ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಅವರು ಕೂಡ
ದರ್ಶನ್ ಅವರ ಪತ್ನಿ ಕೂಡ ಇಂದು ಬಂದು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿದ್ದಾರೆ. ಪ್ರತಿ ವರ್ಷವೂ ಕೂಡ ತಮ್ಮ ದಂಪತಿ ಸಮೇತರಾಗಿ ದರ್ಶನ್ ಹಾಗೂ ದರ್ಶನ್ ಪತ್ನಿ ಬರ್ತಾ ಇದ್ರು. ಈ ವರ್ಷ ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ಅವರು ಒಬ್ಬರೇ ಕೂಡ ಅವರ ಅಕ್ಕ ಅಂದ್ರೆ ದರ್ಶನ್ ಅವರ ಅಕ್ಕನ ಮಗ ಚಂದನ ಒಡಗೂಡಿ ಬಂದು ದರ್ಶನವನ್ನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿದಂತಹ VVIP ಟ್ರೀಟ್ಮೆಂಟ್ ಏನಿದೆ ಅದು ಈಗ ಸಾಕಷ್ಟು ಆಕ್ಷೇಪಕ್ಕೂ ಕೂಡ ಒಳಗಾಗಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಅವರನ್ನ ವಿಶೇಷವಾಗಿ ಅಂದ್ರೆ ಪ್ರೋಟೋಕಾಲ್ ನಲ್ಲಿ ಲ್ಯಾನ್ ಏನಿದೆ ಆ ಒಂದು ದಾರಿಯ ಮೂಲಕ ಅವರನ್ನ ಎಲೆಕ್ಟ್ರಿಕ್ ವೆಹಿಕಲ್ ನ ಮೂಲಕ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅಲ್ಲಿಂದ ದರ್ಶನವನ್ನ ಪಡೆದು VVIP ಟ್ರೀಟ್ಮೆಂಟ್ ಮೂಲಕ ಅವರಿಗೆ ದರ್ಶನದ ವ್ಯವಸ್ಥೆಯನ್ನ ಮಾಡಿದೆ. ಇದೀಗ ಆ ಒಂದು ಕಾರಣ ಚಾಮುಂಡೇಶ್ವರಿ ಪ್ರಾಧಿಕಾರದ ಮೇಲೆ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದು ಚರ್ಚಾ ವಿಷಯವಾಗಿ ಇದೀಗ ಹೊರಹೊಮ್ಮಿರ್ತಕ್ಕಂಥದ್ದು. ಅಂದ್ರೆ ಕೊಲೆ ಆರೋಪವನ್ನ ಎದುರಿಸ್ತಾ ಇರ್ತಕ್ಕಂತಹ ದರ್ಶನ್ ಏನಿದ್ದಾರೆ ಅವರ ಪತ್ನಿಗೆ ಸಿಕ್ಕಿರುವಂತಹ ಈ ಒಂದು VVIP ಟ್ರೀಟ್ಮೆಂಟ್ ವಿರುದ್ಧ ಈಗ ಜನರು ಕೂಡ ಕಿಡಿಕಾರ್ತಾ ಇರ್ತಕ್ಕಂತಹದ್ದು. ಯಾವ ರೀತಿಯಾಗಿ ಈ ಒಂದು ಪ್ರಶ್ನೆಗಳಿಗೆ ಜನರಿಗೆ ಉತ್ತರವನ್ನು ಕೊಡುತ್ತೆ ಪ್ರಾಧಿಕಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ.